ಯಾವ ಕಾರಣಕ್ಕೆ ಸೋತೆ ಅಂತ ಅನ್ನಿಸ್ತು ನಿಮಗೆ? ಸರ್, ನಾನು ಚುನಾವಣೆ 2018 ನಿಂತಾಗೆ ಈ ಕಿತ ನಾನು ಸೋಲ್ತೀನಂತಲೇ ನಾನು ನಿಂತಿದ್ದು, ಗೆಲ್ತೀನಂತ ನಾನು ನಿಂತಿಲ್ಲ. ಸೋಲ್ತೀನಿ ಅಂತಲೇ ಸ್ಪರ್ಧೆ ಮಾಡಿ ನಾನು ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಯಾವ ಕಾರಣಕ್ಕಾಗಿ? ಯಾವ ಕಾರಣಕ್ಕಾಗಿ ಅಂದರೆ, ಯಾವತ್ತೂ ಚುನಾವಣೆ ಪೂರ್ವದಲ್ಲಿ ಈ ಹೆಲಿಕಾಪ್ಟ್ರು ಟೇಕ್ ಓವರ್ ಆಗೋದು ಎಷ್ಟು ಮುಖ್ಯನೋ, ಚುನಾವಣೆ ಟೇಕ್ ಆಗೋದು ಅಷ್ಟೇ ಮುಖ್ಯ. ಟೇಕ್ ಆಫ್ ಆಗೋದು ಕರೆಕ್ಟ್. ಇದು ಭಾರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಮೊನ್ನೆಗೆ 4 ವಿಧಾನಸಭಾ ಕ್ಷೇತ್ರದ ಚುನಾವಣೆ ನಾವು ಸ್ವಂತ ಶಕ್ತಿಯಿಂದ ಮಾಡಿರೋಂಥವ್ರು, ವಿತೌಟ್ ಯಾರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ, ಸಪೋರ್ಟ್ ಇಲ್ದಿರ 2008, 13, 18, 23. ಈ ಟೇಕ್ ಓವರ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಪೊಲಿಟಿಷಿಯನ್. ಯಾಕೆ ಮಾತಾಡ್ತೀನಿ ಅಂದರೆ, 2008 ಟೇಕ್ ಓವರ್ ರಾಂಗ್ ಆಯಿತು, ಸೋತ್ರಿ. 2013 ನೀಟ್ ಟೇಕ್ ಓವರ್ ಆಯಿತು, ಗೆದ್ರಿ. 2018 ಟೇಕ್ ಓವರ್ ನೀಟಾಗಿ ಆಗಿಲ್ಲ, ಸೋಲ್ತೀರಂತ. ನಾನು ಸೋಲ್ತೀನಂತಲೇ ನಾನು ನಿಂತಿದ್ದು. ಆಮೇಲೆ ನೀವು ಎಲ್ಲಕ್ಕಿಂತ ಮೈನು 2018 ಒಂದಿಷ್ಟು ಸಣ್ಣ ಬಿಡಿಸಿ ಹೇಳ್ಬೋದಾ ಅಂತ, ಯಾವ ಕಾರಣಕ್ಕಾಗಿ ಸೋಲ್ತೀನಿ ಅಂತ ನಿಮ್ಗೆ ಅನ್ನಿಸ್ತು 2018ರಲ್ಲಿ? ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದಿನಿಂದ ನಾವು ರಾಜಕೀಯ ಹಿನ್ನೆಲೆ ನೋಡಿದಾಗ ಫಲಿತಾಂಶಗಳು, ಇಲ್ಲಿ ಕಾಂಗ್ರೆಸ್ ವರ್ಸಸ್ JDS, ಇಲ್ಲಿ ಯಾರೇ ನಿಂತರೂ ಇಷ್ಟು ಓಟು ಕಾಂಗ್ರೆಸ್ ಪಕ್ಷಕ್ಕೆ ಬೀಳ್ತೈತೆ, ಇಷ್ಟು ಓಟು JDS ಪಕ್ಷಕ್ಕೆ ಬೀಳ್ತೈತೆ ಅಂತ ಒಂದು ನಿರ್ಣಾಯಕ. ಇದರ ಮಧ್ಯೆ ಗೊಂದಲ ಆದಾಗ, ನಮ್ಮ JDS ಪಕ್ಷದ ಓಟು ಸ್ಪ್ಲಿಟ್ ಆದಾಗ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ಆ 2018ರಲ್ಲಿ ಈ ಸಿಮ್ಟಮ್ಸು ನನಗೆ ಗೊತ್ತಾಗಿತ್ತು. ಈಗ ನಾವು ಗೆಲ್ಸಿರೋಂಥ MLA, ಅವರು ಫಾಲೋಯರ್ಸ್, ಇವರೆಲ್ಲ ಡಿಸ್ಟರ್ಬ್ ಆದಾಗ ಇವರು ನಮ್ಮ JDS ಓಟ್ನೇ ಇವರು ತಗೊತಾರೆ, ನಮ್ಮ JDS ಓಟ್ ಡೈವರ್ಟ್ ಮಾಡ್ತಾರೆ, ನಾವು ಗೆಲ್ಲಕ್ಕೆ ನಮ್ಗೆ ಅವಕಾಶ ಆಗುತ್ತೆ. ಆದರೂ ನಾವು ಸ್ಪೀಡಪ್ ಮಾಡಿದೆ, ಇದನ್ನೆಲ್ಲ ಸ್ಪೀಡಪ್ ಮಾಡಿ ಏನೇ ಮಾಡ್ಬೇಕಂತ ಮಾಡಿ. ಆದರೆ ಲಾಸ್ಟು ಗಳಿಗೆಯಲ್ಲಿ ಇವತ್ತು ಒಂದು ಕಾಂಗ್ರೆಸ್ ಅವರು ಒಂದು ಸ್ಲೋಗನ್ ಹೊಡೆದ್ಬಿಟ್ರು, JDS BJP ಬಿ ಟೀಮ್ ಅಂತ. ಅದರಲ್ಲಿ ನಮ್ಮ ಕ್ಷೇತ್ರದಲ್ಲಿ 34,000 ಜನ ಅಲ್ಪಸಂಖ್ಯಾತರು. ಇವರು ಎಲ್ಲೋ ಒಂದು ಕಡೆ ಆ ಪತ್ವಾಗಳು, ಆಮೇಲೆ ನಮ್ಮ ಯಾರೋ ಗುಲಾಬ್ ನಬಿ ಆಜಾದ್ ಇವರೊಂದು ಮೆಸೇಜ್ ಕೊಟ್ಟಾಗ ಮುಸ್ಲಿಮ್ಸ್ ಎಲ್ಲ ಕಾಂಗ್ರೆಸ್ ವೋಟ್ ಮಾಡಿದರು. ಅದು ಒಂದು ಹೊಡೆತ ಬಿತ್ತು ನಾನು. ಸೊ 2018 ಫಲಿತಾಂಶ ಬಂದಾಗ ನನ್ನ ಬೆನ್ನು ನಾನೇ ತಟ್ಕೊಂಡೆ, ಹೆಂಗಪ್ಪ ಜನಗಳು ನನಗೆ 66,531 ವೋಟ್ ಹಾಕಿದ್ರು. ಆದರೆ ಮೊನ್ನೆ ಗೆದ್ದಾಗ ನನಗೆ ಜಾಸ್ತಿ ನೋವಾಯ್ತು, ಏನಕ್ಕೆ ಇಂಥ ಟೈಮ್ನ ನನ್ನ MLA ಆದ ಅಂತ. ಅಂದರೆ ಬೇರೆ ಸರ್ಕಾರ ಇದೆ ಅಂತ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ. ಈಗ ನಾನು MLA ಏನೋ ಒಂದು ಮಾಡ್ಬೇಕಲ್ಲ ಕ್ಷೇತ್ರಕ್ಕೆ. ಈ ಕಾಂಗ್ರೆಸ್ ಅವ್ರು ಅಂದರೆ ಈ ಬಾರಿ ನೀವು ಶಾಸಕರಾಗಿದ್ದು ನೋವಿದೆ 200% ನೋವಿದೆ. ಆಮೇಲೆ ಲೋಕಸಭಾ ಫಲಿತಾಂಶ ಬಂದ್ಮೇಲೆ ಈಗ ನಾವು ಕ್ಲಿಯರ್ ಆಗಿದ್ದೀವಿ, ನಮ್ಮ ರಾಜ್ಯ ಸರ್ಕಾರ ಅವಶ್ಯಕತೆನೇ ಇಲ್ಲ ಅಂತ ತೀರ್ಮಾನ ತಗೊಂಡಿದ್ದೀವಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.